ಗೆದ್ದರೂ ಸಹ ತಮ್ಮ ಅಧಿಕಾರ ಉಳಿಲಿಕ್ಕೆ ಸಾಧ್ಯ ಹೇಳಿಕೆ ಬರ್ತದೆ ರೀ. ಕಾಂಗ್ರೆಸ್ ಆಡೋದಿಲ್ಲದ ಅದೆಲ್ಲ ರೀತಿ ತನ್ನ ಕಂಟ್ರೋಲ್ ಮಾಡಿತು, ಏನೆಲ್ಲ ದುಡ್ಡು ಹೆಚ್ಚಿತು, ಸಾಲ ಹೆಚ್ಚಿತು, ಎಲ್ಲರೂ ಒಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಎಲ್ಲ ಪಾರ್ಟಿಗಳು ಹಚ್ತಾವೆ. ಆ ಮಾತು ಬೇರೆ, ಆ ಮಾತನ್ನು ಹೇಳಿ ದಾಟ್ಕೋಬೋದು ನಾನು ಅನ್ನೋಂಥದ್ದು ಒಂದು ಅವರ ದೂರದ ಪ್ಲ್ಯಾನ್ ಇರ್ಬೋದು. ಅದಕ್ಕೆ ದಾವಣಗೆರೆಯಲ್ಲಿಯೇ ಕಾಂಗ್ರೆಸ್ಸಿಗರು ಇವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಬಾಗಲಕೋಟೆಯಲ್ಲಿಯೇ ಕಾಂಗ್ರೆಸ್ ಸಹಿತ ಹೆಲ್ಪ್ ಮಾಡ್ತಾಯಿದ್ದಾರೆ, ನಮ್ಮ ಕಡೆ ಬರ್ತಾಯಿದ್ದಾರೆ ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ. ಇದು ಒಂದು ಕೆಲವು ಹಂತದವರೆಗೆ ನಿಶ್ಚಿತನ. ಅದೇ ರೀತಿ BJPಯವರು ಸಹಿತ ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ಸಹಿತ ಅಷ್ಟ ಒಂದಿಷ್ಟು ತಿಳಿದು ಬರೋ ಸತ್ಯಗಳಾಗಿದೆ. ಯಾಕಂದರೆ BJPಯಲ್ಲೂ ಅತೃಪ್ತರಿದ್ದಾರೆ ಅಧಿಕಾರ ಸಿಗಲಾರ್ದ. ಅವ್ರು ಇವತ್ತು ಇವ್ರು ಗೆಲ್ಲಬಾರದಪ್ಪ ಬಾಗಲಕೋಟೆ ಅನ್ನುವಂಥ ಪ್ರಯತ್ನ ಅವರು ಮಾಡ್ತಾಯಿರ್ತಾರೆ, ಅಥವಾ ಅದು ಬಯಸ್ತಾ ಇರ್ತಾರೆ. ಅದೇನೋ ನಮ್ಮಲ್ಲಿಂದಲ್ಲ, ಕಾಗಿ ಕುಂಡ್ರದಕ್ಕೆ ಟ್ರಾಯಿಂಗ್ ಮುರಿದಕ್ಕೆ ಒಂದಿಟ್ಟು ಬಿದ್ದರಪ್ಪ ಅಂದ್ರೆ ನಮ್ಮಿಂದ ಬಿದ್ದರು ಅಂತ ಹೇಳೋದು, ಗೆದ್ರಪ್ಪ ಅಂದ್ರೆ ನಮ್ಮಿಂದ ಗೆದ್ರು ಅಂತ ಹೇಳೋದು ಹೋಗುವಂಥದ್ದು. ಹಂಗೆ ಹೋದ್ರೆ ನೋಡಿದೆವು, ಅದು ಆರೋಪ ಕೇಳಿ ಬರ್ತಾಯಿದ್ದಾವೆ. ಆದರೆ ಇವತ್ತು ವಿಜೇಂದ್ರವ್ರು ಮಾಡಿದ್ದು ಮಾತ್ರ ಒಂದು ಹಂತದವರೆಗೆ ಸರಿ. ದಾವಣಗೆರೆಯಲ್ಲಿ ಮಾತ್ರ ಮುಸ್ಲಿಂ ಕಾಂಗ್ರೆಸ್ಸಿಗರು ಭಾಳಷ್ಟು ಜನ BJP ಸಪೋರ್ಟ್ ಮಾಡ್ತೀವಿ, ಅವ್ರು ಆರಿಸಿ ತರ್ತಾ ಇದ್ವಿ ಅಂತೇಳಿ. ಸಾದಿಕ್ ಪೈಲ್ವಾನರು ನಿಂತಿದ್ರೆ ಮಾತು ಬೇರೆ ಇತ್ತು. ಅವ್ರು ಇವತ್ತು ಕಾಂಗ್ರೆಸ್ಸಲ್ಲಿ ಸೇರಿದ್ದರಿಂದಾಗಿ ಅಲ್ಲಿ ಆಸೆ ಕಡಿಮೆ ಆಗಿಬಿಟ್ಟ. ಇವತ್ತು BJP ಇದ್ದಿದ್ದು ನಿಂತು ಕಲ್ಲು ಹೋಗೋದು ಶಬ್ದ ಮಾಡ್ತಾಯಿದೆ. ಇಲ್ಲ, ಅಲ್ಲಿಯವರು ನಮಗೆ ಹೆಲ್ಪ್ ಮಾಡಿದ್ರೆ ನಾವು ಗೆಲ್ತೀವಿ ಅಂತೇಳಿ. ಗೆದ್ರಂತೆ ಭಾಳ ಸಂತೋಷ ಹೇಳಿದ್ದೆ ನೀವು ಆರಂಭದಲ್ಲ. ಗೆದ್ರೆ ನಿಶ್ಚಿತವಾಗಿ ವಿಜೇಂದ್ರ ಅವರು ಅಧ್ಯಕ್ಷಗಿರಿ ಗ್ಯಾರಂಟಿ. ಜೊತೆಗೆ 2028ರಲ್ಲಿ ಅವರ ನಾಯಕತ್ವ ಜೊತೆ ಅವರ ತಂದೆಯವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗುವಂಥದ್ದು ಅಂತೇಳಿ ಈಗಾಗಲೇ ಡಿಸಿಸಿವ್ ಪಾಯಿಂಟ್ ಆಗಿದೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ನೋಡ್ಬೇಕು. ಅದು ಆಗಬೇಕಾಗಿದ್ರೆ ಇವತ್ತಿನ ಈ ಎರಡು ಉಪಚುನಾವಣೆಗಳು ಭಾಳ ಮಹತ್ವದ್ದು. ಬಾಗಲಕೋಟೆಯಲ್ಲಂತೂ ಹೌದು, ಮೇಟಿ ಅವ್ರ ತಂದೆಯವ್ರು ತಿಳ್ಕೊಂಡಿದ್ದಾರೆ. ನಮ್ಮ ಈ ಒಂದು